ಬೆಳಗ್ಗೆನೇ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಹೊರಗೆ ಬಂದು ನೋಡಿದ್ರೆ ಕರೆಂಟ್ ರೆಡಿ ಮಾಡ್ತಾ ಇದ್ರು. ರೆಡಿ ಮಾಡಾದ್ಮೇಲೆ ನನ್ನ ಮಗಳು ಓನರ್ ಅಮ್ಮಂಗೆ ಕೇಳ್ತಾವಳೆ ಕರೆಂಟ್ ಬಂತಾ ಅಂತ. ಬಂತೆ, ಈಗ ಕರೆಂಟ್ ಬಂತು. ಆಮೇಲೆ ಮನೆಯಲ್ಲಿ ಉಪ್ಪು ಖಾಲಿ ಆಗಿತ್ತು. ಅದಕ್ಕೆ ಉಪ್ಪು ತರೋಣ ಅಂತ ಅಂಗಡಿಗೆ ಹೋಗಿದ್ದು. ಅಲ್ಲಿ ನನ್ನ ಮಗಳು ತಿಂಡಿ ತಕೊಡು ಅಂತಿದ್ಲು. ತಿಂಡಿ ಗಿಂಡಿನೆಲ್ಲ ಕಾಸು ಕೊಡು. ಆಮೇಲೆ ಉಪ್ಪು ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಮನೆ ಹತ್ರ ನಮ್ಮವ್ವ ಒಂದು ಅಜ್ಜಿ ಹತ್ರ ಪೊರಕೆ ವ್ಯಾಪಾರ ಮಾಡ್ತಾಯಿದ್ರು. ಅವ್ರ ಹತ್ರನೂ ಚೌಕಾಸಿ ಮಾಡ್ತಾವ್ರೆ. ಅವರು 40 ರೂಪಾಯಿ ಕೇಳಿದ್ರೆ ನಮ್ಮವ್ವ 30 ರೂಪಾಯಿ ಕೇಳ್ತಾಯಿದ್ರು. ಆಮೇಲೆ ಅಜ್ಜಿಗೆ 40 ರೂಪಾಯಿ ಕೊಟ್ಬಿಟ್ಟು ಮನೆಗೆ ಬಂದು ನನ್ನ ಹೆಂಡತಿಗೆ ಕಿಚನಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ತಂದಿರೋ ಉಪ್ಪನ್ನ ಡಬ್ಬಿಗೆ ಹಾಕ್ಬಿಟ್ಟು ಉಳಿದಿರೋದನ್ನ ಬಾಕ್ಸ್ ಇದೆ ನಮ್ಮ ಮನೇಲಿ, ಆ ಬಾಕ್ಸಲ್ಲಿ ಇಟ್ಟೆ. ಮತ್ತು ರವೆನ ನನ್ನ ಹೆಂಡತಿ ಹೊರಗಡೆ ಇಟ್ಟಿದ್ಲು, ಅದನ್ನು ಸಹ ಬಾಕ್ಸ್ಗೆ ಇಟ್ಬಿಟ್ಟು ಕಿಚನಲ್ಲಿ ಕಡಪ ಕಲ್ಲಿದೆಯಲ್ಲ ಅದನ್ನು ಒರೆಸ್ಕೊಟ್ಟೆ. ಅಷ್ಟೊತ್ತಿಗಾಗಲೇ ನಮ್ಮವ್ವ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಒಗ್ದಾಗದೆ ಅಂತ ಹೇಳ್ಬಿಟ್ಟು ಬಕೆಟಲ್ಲಿ ಮಡಗಿತ್ತು. ಅದನ್ನು ತಗೊಂಡು ಹೋಗ್ಬಿಟ್ಟು ಮಾಡಿ ಮೇಲೆ ಮಡಗಬೇಕಾಗಿತ್ತು. ಮಡಗೋದಷ್ಟೇ ಕೆಲಸ ನಮ್ಮದು, ಒಣಗಾಕೋದೆಲ್ಲ ನಮ್ಮವ್ವನ ಕೆಲಸ. ಅದಕ್ಕೆ ನಮ್ಮವ್ವನ ಮತ್ತು ನಮ್ಮ ಮಗಳು ಇಬ್ಬರು ಬರ್ತಾವ್ರೆ. ಚಾಕ್ ಯಾರು ತಗೊಂಡಿರ್ತೀರ ನಿನಗೆ? ಹಾಂ, ಏನಿಲ್ಲ, ಚಾಕಿ ತಿನ್ನಬಾರ್ದು. ಅಲ್ಲೆಲ್ಲ ನೋಡು ಯಾವ್ದಾರು ಉಳ್ಕೊಲಾಗಿದ್ದಾವೆ. ಹುಳ ಎಲ್ಲ ತಿಂತಾವ ಚಿನ್ನಮ್ಮ ಅಲ್ಲನ್ನ. ಅವಶ್ಯ ಬತ್ತದ್ಯಾ? ಇಲ್ಲ 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 ಕೊಡು ಕೊಡು ಕೊಡು. ನೋಡಿಲ್ಲ ಇಲ್ಲ ಇಲ್ಲಿ ನೋಡು ಹೆಂಗೆ ಉಳ್ಕೊಲಾಗದೆ. ಕೊಡು 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 ಕೊಡು. ತಿನ್ಬಾರ್ದು ಮಗಳೇ, ಹುಳ ತಿಂತವೆ. ಅಜ್ಜಿ ಬಿಡಲ್ಲ, ಅಜ್ಜಿ ಬಿಡಲ್ಲ ಬಿಡಲ್ಲ ನಾನು ಅಜ್ಜಿನ. ನನಗೆ ಬಿಚ್ಚಕ್ಕೆ ಬರುತ್ತೆ ಕಡಲೆಯಲ್ಲಿ. ಬಿಚ್ಕೊಡ್ತೀನಿ ಅಂತ ಅತ್ತೆ ಕೊಡು ಚಾಕಿ, ಕೊಡು ಚಾಕಿಯಾ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಕೊಟ್ಟಿದ್ದಂಥ ಚಾಕ್ಲೇಟ್ನ ತಿರ್ಗಾ ವಾಪಸ್ ಕೇಳ್ತಾವಳೆ. ಅಷ್ಟೊತ್ತು ಕಾಲ ನಾನು ಚಾಕ್ಲೇಟ್ ತಿನ್ಕೊಬಿಟ್ಟಿದೆ. ಬರೀ ಪೇಪರ್ ಇತ್ತು, ಅದನ್ನ ಕೊಡೋಕೆ ಹೋದರೆ ಅವಳ ರಿಯಾಕ್ಷನ್ ಈ ಥರ ಇತ್ತು.